ನಮಸ್ಕಾರ. ನಾನು CP ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 267. ಇವತ್ತಿನ ನೀತಿಕತೆ ಕೋಳೂರ ಕೊಡುಗೂಸು. ಕೊಡುಗೂಸು ಅಂದರೆ ಕನ್ಯೆ, ಮುದ್ದಾದ ಮಗು ಅಂತ ಅರ್ಥ. ಕೋಳೂರು ಅನ್ನೋದೊಂದು ದೊಡ್ಡ ಊರು. ಅಲ್ಲಿ ಎಲ್ಲ ವರ್ಗದ ಜನ ಇದ್ದಾರೆ. ಶಿವದೇವ ಅಂಥೇಳಿ ಒಬ್ಬ ಶೈವ ಭಕ್ತ ಇದ್ದಾನೆ, ಗೃಹಸ್ಥ. ಈ ಶಿವದೇವನಿಗೆ ಒಬ್ಬಳೆ ಮಗಳು, ಮುದ್ದಾಗಿದೆ ಹುಡುಗಿ. ಶಿವದೇವ ಪ್ರತಿದಿನವೂ ಸಹಿತ ಬೆಳಗ್ಗೆ ಬೇಗ ಎದ್ದವನು. ತನ್ನ ಹಸುಗಳನ್ನೆಲ್ಲ ಒಟ್ಟಿಗೆ ಇಟ್ಕೊಂಡಿರ್ತಿದ್ದ. ಅದರಲ್ಲಿ ಕಪಿಲಿ ಅಂತ ಕಪ್ಪು ಹಸು ಇತ್ತು. ಅದರ ಹಾಲನ್ನು ಕರ್ಕೊಂಡವನು ಕಾಸಿ ಸ್ನಾನ ಮಾಡಾದ ಮೇಲೆ ಶಿವಾಲಯಕ್ಕೆ ಹೋಗಿ ಶಿವನಿಗೆ ಹಾಲನ್ನು ಅರ್ಪಣೆ ಮಾಡಿ ಬರ್ತಾ ಇದ್ದ, ನೈವೇದ್ಯ ಮಾಡ್ಕೊಂಡು ಬರ್ತಾ ಇದ್ದ. ಇದು ಬಹಳ ಕಾಲ ನಡೀತಾ ಇತ್ತು. ಈ ಮಗು ಇದ್ದೇನು ಮಾಡ್ತಿತ್ತು, ಅಪ್ಪ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದಾಗ, ಅಮ್ಮ ಕಲ್ಲಿನಾಥ ಈಶ್ವರ ಪರಮೇಶ್ವರನ ದೇವಸ್ಥಾನಕ್ಕೆ ಹೋಗಿ ನೈವೇದ್ಯ ಮಾಡ್ಕೊಂಡು ಬರ್ತಿದ್ದೀನಿ ಅಂತ ಹೇಳ್ತಾ ಇದ್ದ. ನಾನು ಬರ್ತೀನಿ, ನಾನು ಕರ್ಕೊಂಡು ಹೋಗು, ನಾನು ನೈವೇದ್ಯ ಮಾಡ್ತೀನಿ ಅಂದಾಗ, ಮಗಳೇ ಸ್ವಲ್ಪ ದೊಡ್ಡವಳಾಗಲಿ, ನೀನೇ ಹೋಗಿ ಬರುವಂತಿ ಅಂತೇಳಿ ಸಮಾಧಾನ ಮಾಡಿದ್ದ. ಈ ಹುಡುಗಿ ದೇವಸ್ಥಾನಕ್ಕೂ ಅವಾಗವಾಗ ಹೋಗಿ ಬಂತು. 7-8 ವರ್ಷ ಆಗಿದೆ ಈ ಮಗುಗೆ. ಬಹಳ ಒಳ್ಳೆ ಸಣ್ಣ ವಯಸ್ಸಿಗೆ ಬಹಳ ಒಳ್ಳೆ ತಿಳುವಳಿಕೆ ಇದೆ, ಮುಗ್ದೆ. ಇದಕ್ಕೂ ದೈವ ಭಕ್ತಿ ಇದೆ. ಹುಡುಗರ ಜೊತೆ ಆಟ ಇತ್ತು. 7-8 ವರ್ಷ ಆಗಿದೆ. ಅವಾಗ ಶಿವದೇವನಿಗೆ ಒಂದು ಸಮಸ್ಯೆ ಬಂತು. ಗಂಡ ಹೆಂಡತಿ ಹತ್ತಿರದಲ್ಲಿರೋ ಬಂಧುಗಳ ಮನೆಗೆ ಒಂದು 3 ದಿನ ಹೋಗಿ ಬರಬೇಕಾಯ್ತು. ಇಬ್ಬರು ಕೂತ್ಕೊಂಡು ಮಗು ಹೇಳಿದರು, ನೋಡಮ್ಮ, ನಾವಿಬ್ಬರು ಹೋಗ್ತಿದ್ದೀವಿ, ಮನೆ ಕಡೆ ಜೋಪಾನ, ಬಾಗಿಲು ತೆಗೆದು ಹೋಗಬೇಡ. ಜೊತೆಗೆ ಹಸುಗಳು, ನೋಡು ಹಸುಗಳಿಗೆಲ್ಲ ಬೆಳಗ್ಗೆ ನೋಡು ಚೆನ್ನಾಗಿ ಮೇವಿಗೆ ಹಾಕು, ಹಾಲು ಕರಿಬೇಕು, ಹುಷಾರು. ನಿನಗೋಸ್ಕರ ನಾವು ಡಬ್ಬದಲ್ಲಿ ಚಕ್ಲಿ, ಕೋಡುಬಳೆ, ತೆಂಗಳು, ಕಜ್ಜಿಕಾಯಿ ಮಾಡಿಟ್ಟಿದ್ದೀವಿ, ಏನು ಬೇಕಾದ್ರೂ ತಿನ್ನು ಅಂದರು. ಈ ಕಡೆ ಜೇನುತುಪ್ಪ ಇದೆ, ಉಪ್ಪಿನಕಾಯಿ ಇದೆ, ಇವೆಲ್ಲ ಹೇಳಿದರು. ಶಿವದೇವ ಹೇಳ್ದ, ನೋಡು ಮಗಳೇ, ಅತಿ ಮುಖ್ಯವಾದ ಒಂದು ಜವಾಬ್ದಾರಿ ನೇನು ವಹಿಸಿ ಹೋಗ್ತಿದ್ದೀನಿ. ಏನಪ್ಪ ಅಂತ. ನೋಡಮ್ಮ, ಪ್ರತಿದಿನ ನಾನು ಶಿವನ ದೇವಸ್ಥಾನಕ್ಕೆ ಹೋಗಿ ಹಾಲನ್ನು ನೈವೇದ್ಯವಾಗಿ ಶಿವನಿಗೆ ಅರ್ಪಿಸ್ತಾ ಇದ್ದೆ. ಇನ್ನು ಮೇಲೆ ನೀನು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಆ ಕಪಿಲೆ ಹಸುವಿನ ಹಾಲನ್ನು ತೊಗೊಂಡು ಹೋಗಿ ನೋಡು ಚೆನ್ನಾಗಿ ಕಾಸ್ಕೊಂಡು ಆರಿಸ್ಕೊಂಡು ಶಿವನಿಗೆ ನೈವೇದ್ಯ ಮಾಡ್ಕೊಂಡು ಬಾ. ಆಯ್ತಪ್ಪ ಅಂತೇಳಿ ಒಪ್ಕೊಂಡ್ಬಿಟ್ಲು. ಮಗುವಿನ ಬಗ್ಗೆ ನಂಬಿಕೆ ಇತ್ತು. ಇಬ್ಬರು ಮಗು ಧೈರ್ಯ ಹೇಳಿ ಹೋಗಿಬಿಟ್ರು. ಅವತ್ತು ಕಳೀತು. ಮಾರದಿನ ಬೆಳಗ್ಗೆ ಈ ಮಗು ಬೆಳಗ್ಗೆ ಬೇಗ ಎದ್ದು ಬಿಟ್ಟಿದೆ. ಏನೋ ಸಡಗರ ಸಂಭ್ರಮ. ನಾನು ಅಪ್ಪ ಜವಾಬ್ದಾರಿ ಕೊಟ್ಟಿದ್ದಾನೆ, ನಾನು ಶಿವನಿಗೆ ಹಾಲನ್ನು ತೊಗೊಂಡೋಗಿ ನೈವೇದ್ಯ ಮಾಡ್ಕೊಂಡು ಬರ್ತೀನಿ. ಸರಿ, ಮನೆಯೆಲ್ಲ ಕಸ ಹೊಡಿದೆ, ನೆಲ ಒರೆಸ್ಕೊಂಡು ಹಸುವಿನ ಹಾಲುಗಿಲ್ಲೆಲ್ಲ ಕರೆದಾಯಿತು. ಅಲ್ಲಿ ಕೂಲಿಗಿಲ್ಲೆಲ್ಲ ಹಾಕಾಗಿದೆ. ಬೇಗ ಬೇಗ ಸ್ನಾನ ಮಾಡ್ತು. ಸ್ನಾನ ಮಾಡಿದ ಮೇಲೆ ಹೊಸ ಬಟ್ಟೆ ಹಾಕ್ಕೊಂಡಿದ್ದೆ. ಹಣೆಗೆ ಕುಂಕುಮ ಗಿಂಕುಮ ಎಲ್ಲ ಇಟ್ಕೊಳ್ತು, ಹೂವೆಲ್ಲ ಮುಡ್ಕೊಂಡಿದೆ. ಸಡಗರದಿಂದ ಹಸುವಿನ ಹಾಲನ್ನು ಕಾಸ್ಕೊಂಡಿದೆ, ಬೆಚ್ಚಗಾಗಿದೆ. ಪಾತ್ರೆ ಒಳಗೆ ಇಟ್ಕೊಂಡು ಸಡಗರದಿಂದ ಶಿವನ ದೇವಾಲಯಕ್ಕೆ ಬಂತು. ಶಿವನ ದೇವಸ್ಥಾನದಲ್ಲಿ ಶಿವನ ವಿಗ್ರಹ ಭವ್ಯವ ಕಾಣಿಸ್ತಾ ಇದೆ. ಹೋಯ್ತು, ಮಗು ಕೈ ಮುಗೀತು. ಶಿವಪ್ಪ, ನೋಡು, ಇವತ್ತು ನಾನು ಬಂದಿದ್ದೀನಿ, ಹಾಲನ್ನು ತಂದಿದ್ದೀನಿ, ತಗೋ ಶಿವಪ್ಪ, ತಗೋ, ಅದನ್ನು ಸ್ವೀಕಾರ ಮಾಡು, ಕುಡಿ ಅಂತ. ಇದು ಏನು ಅಂದ್ಕೊಂಡಿತ್ತು, ನೈವೇದ್ಯ ಮಾಡೋದು ಅಂದರೆ ಶಿವನಿಗೆ ಅರ್ಪಣೆ ಮಾಡೋ, ಶಿವ ಬಂದು ಕುಡಿತಾನೆ ಅಂತ. ಆದರೆ ಅದು ಅಂದ್ಕೊಂಡಿರೋದು ಯಾವ ದೊಡ್ಡರವ್ರಿಗೂ ಅದು ಗೊತ್ತಿಲ್ಲ. ಶಿವನಿಗೆ ನೈವೇದ್ಯ ಮಾಡೋದು ಮತ್ತು ತೊಗೊಂಡು ಹೋಗೋದು, ಮನೇಲಿ ನಾವು ಬಳಸೋದು ಅಂತ ಈ ಪದ್ಧತಿ. ಆದರೆ ಮಗುವಿಗೆ ಇಲ್ಲ, ಅವನೇ ಬಂದು ಕುಡಿತಾನೆ ಅಂತ. ಇದು ಶಿವ ಬರಲೇ ಇಲ್ಲ. ನಂಗೆ ಗೊತ್ತು ಶಿವಪ್ಪ, ನಿಂಗೆ ನಾಚಿಕೆ, ನಾನು ಕಂಬದ ಮೇಲೆ ನಿಂತಿರ್ತೀನಿ, ನಾನು ನೋಡಲ್ಲ, ಬೇಕು ಕುಡಿದು ಬಿಡು ಅಂಥೇಳಿ ಹೇಳ್ತು. ಬಂದು ಅಡ್ಕೊಳ್ತು. ಸ್ವಲ್ಪ ಹೊತ್ತಾದರೂ ಸಹಿತ ಇಲ್ಲ, ಶಿವ ಬಂದಿಲ್ಲ, ಹಾಲು ಕುಡ್ದೇ ಇಲ್ಲ, ಹಂಗೇ ಇದೆ. ಇದಕ್ಕೆ ಹೆದರಿಕೆ ಶುರುವಾಯ್ತು. ಶಿವಪ್ಪ, ಯಾಕೆ ನಾನು ಎಂಜಲ್ ಮಾಡಿಲ್ಲಪ್ಪ, ನಾನು ಸಣ್ಣೋಳು ಅಂತ ಹಂಗೆಲ್ಲ ಮಾಡಬೇಡ, ನೀನು ಬೇಕು ಕುಡಿದ್ರೆ ನಮ್ಮಪ್ಪ ಹೊಡಿತಾನೆ, ಏನೋ ಲೋಪ ಆಗಿ ನೀನು ಬೈತಾನೆ, ಹಂಗೆ ಮಾಡಬೇಡ ಶಿವಪ್ಪ. ಕೈ ಮುಗೀತು. ಇದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗಲೇ ಇಲ್ಲ. ಶಿವಪ್ಪ, ನಿಜವಾಗ್ಲೂ ಕಣಪ್ಪ, ನಂದೇನು ತಪ್ಪಿಲ್ಲ ಕಣೋ ತಂದೆ. ನೋಡು, ನಾನು ಎಂಜಲ್ ಮಾಡಿಲ್ಲ. ನೋಡು, ನಾನೇ ಹಸುವಿನ ಹಾಲನ್ನು ಕರೆದು ಬಿಟ್ಟು ಚೆನ್ನಾಗಿ ಕಾಸಿ ತಂದಿದ್ದೀನಿ. ನೋಡು, ತಣ್ಣಗಾಗ್ಬಿಟ್ರೆ ರುಚಿ ಹೋಗ್ಬಿಡುತ್ತೆ ತಂದೆ, ಕುಡಿ ಅಂತೇಳಿ ಮುದ್ದಾಗಿ ಹೋಗರಿತು. ನೋಡು, ನಿನಗೆ ಹಾಲನ್ನು ಕುಡಿದ್ರೆ ನಾನು ನಿನಗೆ ನಮ್ಮ ಮನೇಲಿದೆ, ಉಂಡೆ ಇದೆ, ಚಕ್ಲಿ ಇದೆ, ಕೋಡುಬಳೆ ಇದೆ, ಕಜ್ಜಿಕಾಯಿ ಇದೆ, ಎಲ್ಲ ತಂದ್ಕೊಡ್ತೀನಿ ಶಿವಪ್ಪ, ಕುಡಿ ಅಂತ ಮುದ್ದಾಗಿ ಹೇಳ್ತಾ ಇದ್ದೆ. ಶಿವನಿಗೆ ಸಂತೋಷ. ಹಾಲಿಗಿಂತ ಮುದ್ದಾದ ಈ ಮಗುವಿನ ಮಾತು ಕೇಳಿ ಸಂತೋಷ. ಪಾರ್ವತಿ ಹೇಳ್ದ, ನೋಡು ಅಂತ ಹೇಳಿ. ಪಾರ್ವತಿ ನಕ್ಕಲು. ಅಲ್ಲಿಗೆ ಮಗು ಏನು ಮಾಡ್ತು, ಶಿವಪ್ಪ ನೋಡು, ತಿಂಡಿ ಬೇಡವಾ, ಜೇನುತುಪ್ಪ ಇದೆ ತಂದು ಕೊಡ್ತೀನಿ. ನೋಡು,
ನೀನು ಹಠ ಮಾಡದೆ ಕುಡಿದ್ಬಿಟ್ರೆ ಜಾತ್ರೆ ಕರ್ಕೊಂಡು ಹೋಗ್ತೀನಿ, ಆಟ ಸಾಮಾನು ಕೊಡಿಸ್ತೀನಿ ಅಂಥೇಳಿ ಶಿವನಿಗೆ ಹೇಳ್ತಾನೆ ಇದೆ, ಕುಡಿ ಶಿವಪ್ಪ ಕುಡಿ ಕುಡಿ ಅಂತೇಳಿ. ಬರಲಿಲ್ಲ ಶಿವ, ಕುಡಿಲಿಲ್ಲ. ಈ ಮಗುವಿಗೆ ದುಃಖ ಸಂಕಟ ಜಾಸ್ತಿ ಆಯಿತು. ಅಯ್ಯೋ ಏನು ಮಾಡಲಿ, ನಾನು ಹಾಲನ್ನು ಶಿವ ಕುಡಿದೆ ಹೋಗೋ ಹಂಗಿಲ್ಲ ಅಂತೇಳಿ, ಶಿವಪ್ಪ ನೀನು ಕುಡಿಯಿದ್ರೆ ನಾನು ಇಲ್ಲಿ ತಲೆ ಹೊಡ್ಕೊಂಡು ಸತ್ತು ಹೋಗ್ತೀನಿ ಅಂಥೇಳಿ ಕಲ್ಲಿನ ಕಂಬಕ್ಕೆ ತನ್ನ ತಲೆಯನ್ನು ಡಿಕ್ಕಿ ಹೊಡ್ಕೊಳಕ್ಕೆ ಹೋಗಿಬಿಡ್ತು. ಶಿವಪ್ಪನಿಗೆ ಮಗುವನ್ನು ನೀನು ಪರೀಕ್ಷೆ ಮಾಡಬಾರ್ದು ಅಂತೇಳಿ, ಕಂದ ಕೊಡು ಅಂತ ಹೇಳಿ ಆ ಮಗುವಿನ ಕೈಲಿರೋ ಹಾಲನ್ನು ತಗೊಂಡು ಕುಡ್ದೇ ಬಿಟ್ಟ. ಮಗು ಸಂತೋಷ, ಶಿವಪ್ಪ ನಾಳೆನೂ ಬರ್ತೀನಿ ತರ್ತೀನಿ ಅಂತ ಹೋಗೇ ಬಿಡ್ತು. ಹೀಗೆ 3 ದಿನ ಇದು ಭಕ್ತಿಯಿಂದ ಹಾಲನ್ನು ತಂದು ಪರಿಪರಿಯಾಗಿ ಶಿವನನ್ನು ಪ್ರಾರ್ಥನೆ ಮಾಡಿ ಸ್ತುತಿ ಮಾಡಿ ಕೊಡೋದು, ಶಿವ ಅದನ್ನು ಸ್ವೀಕರಿಸೋದು, ಹೀಗೇ ಆಯಿತು. 4ನೇ ದಿನ ಮಗು ಶಿವನಿಗೆ ಹಾಲನ್ನು ಅರ್ಪಣೆ ಮಾಡಿ ಖಾಲಿ ಬಟ್ಲು ತೊಗೊಂಡು ಮನೆಗೆ ಹೋಗ್ತಾ ಇದೆ. ಅವರಪ್ಪ ಶಿವದೇವ, ತಾಯಿ ಇಬ್ಬರು ಬರ್ತಾ ಇದ್ದಾರೆ ಊರಿಂದ. ಮಗಳೇ ಚೆನ್ನಾಗಿದ್ಯಾ, ಈಗ ಎಲ್ಲಿಂದ ಬಂದಿ? ಶಿವಾಲಯದಿಂದ ಬಂದೆ. ಮತ್ತೆ ಏನದು ಲೋಟದಲ್ಲಿ ಹಾಲೇ ಇಲ್ಲಲ್ಲ ಅಂದ್ಕೂಡ್ಲೆ ಹಾಲು ಚಲ್ದಿಯಾ? ಇಲ್ಲಪ್ಪ ಶಿವ ಕೊಟ್ಟೆ, ಶಿವ ಕೂಡ್ದ ಅಂತ. ಇವನಿಗೆ ಎದ ದಸಕ್ಕತ್, ನಾನು ದೊಡ್ಡವನು, ಇಂಥ ಶುಭ ಭಕ್ತ, ನನ್ನ ಹೆಸರೇ ಶಿವದೇವ, ನಾನು ಕೊಟ್ಟರೆ ಹಾಲು ಕುಡ್ದಿಲ್ಲ, ನನ್ನ ಮಗಳು ಎಷ್ಟು ಸುಳ್ಳು ಹೇಳ್ತಾಳಲ್ಲ ಸಣ್ಣ ವಯಸ್ಸಿಗೆ ಅಂತ. ಮಗಳೇ ಹಾಗೆಲ್ಲ ಸುಳ್ಳು ಹೇಳಬಾರ್ದಮ್ಮ. ನೋಡು, ಹಾಲನ್ನು ನೀನು ಕುಡಿದ್ರೂ ಪರವಾಗಿಲ್ಲ, ಚೆಲ್ಲಿದ್ರೂ ಪರವಾಗಿಲ್ಲ, ಸತ್ಯ ಹೇಳು ಅಂದಾಗ, ಇಲ್ಲ ಅಪ್ಪ ಶಿವನಾಣೆಗೂ ಶಿವನೇ ಹಾಲು ಕೊಡ್ದ ಅಂದ್ಬಿಟ್ಟು. ಅಯ್ಯಯ್ಯೋ, ಶಿವನ ಹಣೆ ಬೇರೆ ಹಾಕಿದ್ಲಲ್ಲ, ಪರೀಕ್ಷೆ ಮಾಡಬೇಕು ಅಂತೇಳಿ ಸುಮ್ಮನಾಗಿಬಿಟ್ಟ. ಮನೆಗೆ ಹೋದ್ರು. ಮಾರದಿನ ಬೆಳಗಾಯ್ತು. ಮಗಳೇ ಇವತ್ತು ನೀನೇ ಶಿವನಿಗೆ ಹಾಲನ್ನು ಅರ್ಪಣೆ ಮಾಡು, ಶಿವ ಕುಡಿಯೋದನ್ನು ನಾನು ನೋಡ್ತೀನಿ ಅಂದ್ಬಿಟ್ಟ. ಮಗಳನ್ನು ಕರ್ಕೊಂಡು ಬಂದೇ ಬಿಟ್ಟ. ಮಗುಗೇನು ಹೆದರಿಕೆನೇ ಇಲ್ಲ, ಶಿವ ಕುಡಿದಿದ್ದಾನ. ತಗೊಂಡು ಬಂದು ಶಿವನಿಗೆ ಕೊಡ್ತು. ತಂದೆ ಕುಡಿತಾ ಇದ್ದೆ, ಕುಡಿ ನಮ್ಮ ಶಿವಪ್ಪ ಕುಡಿ ಅಂತಿದ್ದಾಳೆ. ಶಿವ ಬರಲಿಲ್ಲ, ಹಾಲು ಕುಡಿಯಲೇ ಇಲ್ಲ. ಹಿಂದ್ಗಡೆ ನಿಂತಂತ ಅವರಪ್ಪ ಶಿವದೇವನಿಗೆ ಸಿಟ್ಟು ಬಂದುಬಿಡ್ತು. ಎಲ್ಲೆಲ್ಲೋ ದುಷ್ಟೆ, ಇಷ್ಟು ಸಣ್ಣ ವಯಸ್ಸಿಗೆ ಶಿವನಾಣೆ ಇಟ್ಟು ಸುಳ್ಳು ಹೇಳಿದ್ಯಾ, ಶಿವ ಹಾಲು ಕುಡಿತಾನೆ ಅಂತೇಳಿ, ನೀನಂತ ಬದುಕಿರ್ಬಾರ್ದು, ಕೊಂತ ಬಿಡ್ತೀನಿ ಅಂತೇಳಿ ಒಂದು ಕೋಲ್ ತಗೊಂಡು ಯಮನ ರೂಪ ತಾಳಿ ಕೊಲ್ಲಕ್ಕೆ ಬಂದುಬಿಟ್ಟು. ಯಾಕೆ ತನ್ನ ಮಗಳು ಸುಳ್ಳು ಹೇಳ್ತಿದ್ದಾಳೆ ಶಿವನಾಣೆ ಇಟ್ಟು ಅಂತ ಇವನಿಗೆ ಸಿಟ್ಟು. ಇದಕ್ಕೆ ಹೆದರಿಕೆ ಆಗ್ಬಿಡ್ತು. ಅಪ್ಪ ಈಗ ಸಿಟ್ಟಾಗಿದ್ದು ನೋಡಿಲ್ಲ. ಅಯ್ಯೋ ನಾನು ಕಾಪಾಡು, ಯಾರು ಶಿವಪ್ಪ ಕಾಪಾಡು, ನಾನು ಸತ್ತೋಗ್ತೀನಿ ಅಂತೇಳಿ ಓಡಿ ಲಿಂಗದ ಕಡೆಗೆ ಬಂತು. ಮಗಳೇ ಅಂತೇಳಿ ಲಿಂಗ ಇಬ್ಬಾಗಾಗಿದೆ. ಶಿವ ಕೈಯನ್ನು ಚಾಚಿದ್ದಾನೆ. ಮಗು ಓಡಿ ಹೋಗಿ ಕೂಡಲೇ ಶಿವನನ್ನು ತಪ್ಪಿಕೊಂಡು ಬಿಡ್ತು. ಶಿವ ಎಳ್ಕೊಂಡ. ಇದನ್ನು ಕಣ್ಣಾರೆ ನೋಡ್ತಿದ್ದಾನೆ ಶಿವದೇವ. ಗಾಬರಿ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟೊತ್ತಿಗೆ ಶಿವಲಿಂಗ ಮತ್ತೆ ಕೂಡ್ಕೊಳ್ತಾ ಇದೆ. ಮಗಳು ಲಿಂಗದಲ್ಲಿ ಹೋಗ್ತಾ ಇದ್ದಾಳೆ. ಓಡೋ ಮಗಳೇ ಅಂತ ಜಡೆ ಹಿಡ್ಕೊಂಡು ಬಿಟ್ಟ. ಅಷ್ಟೊತ್ತಿಗಾಗಲೇ ಲಿಂಗ ಇಬ್ಬಾಗವಾಗಿದ್ದು ಕೂಡ್ಕೊಂಡು ಬಿಡ್ತು. ಜಡೆ ಮಾತ್ರ ಹೊರಗಡೆ ಉಳಿದು ಬಿಡ್ತು. ಮಗು ಕಾಣೆಯಾಗೇ ಹೊರತು. ಕೈಲಾಸಕ್ಕೆ ಮಗುವನ್ನು ಶಿವ ಕರ್ಕೊಂಡು ಹೋಗೇ ಬಿಟ್ಟ. ಈತ ಶಿವದೇವ ಕಣ್ಣು ಬಿಕ್ ಹತ್ತ. ಅಯ್ಯೋ ಏನು ಮಾಡಲಿ, ಮಗಳೇ ಅಂತೇಳಿ. ಈಗಲೂ ಸಹಿತ ಆ ಊರಿಗೆ ಕನ್ನೆಕೋಳೂರು ಅಂತಲೇ ಕರೀತಾರಂತೆ. ಆ ಲಿಂಗದ ಮೇಲೆ ಈ ಕೂದಲಿದೆ, ಜಡೆ ಇದೆ ಅಂತ ಹೇಳ್ತಾರೆ. ಹಾಗೆ ಪೂಜೆ ಮಾಡ್ತಾರಂತೆ. ಈ ಕಥೆಯನ್ನು ಸಾರ್ತಾ ಇದೆ. ಇದು ನಮ್ಮ ಹರಿಹರನ ಕೋಳೂರು ಕೊಳಗೂಸಿನ ರಗಳಿಯೂ ಇದೆ. ಅದನ್ನೇ ನಮ್ಮ ಷಡಕ್ಷರಿಯೂ ಸಹಿತ ಇನ್ನೊಂದು ಕಾವ್ಯವನ್ನಾಗಿ ಮಾಡಿದ್ದಾನೆ. ಒಟ್ಟಿನಲ್ಲಿ ಇದೆಲ್ಲ ಸಾರೋದೇನಪ್ಪ ಅಂದರೆ, ಹಿರಿಯರ ಭಕ್ತಿಗಿಂತನೂ ಮಕ್ಕಳ ಮುಗ್ಧ ಭಕ್ತಿಗೆ ಶಿವ ಬಹಳ ಬೇಗ ಒಲಿತಾನೆ ಅನ್ನೋದು. ಮಕ್ಕಳೇ, ಅವತ್ತಿನ ಕಾಲಕ್ಕೆ ಮಕ್ಕಳು ದೈವ ಭಕ್ತಿಯನ್ನು ಹೊಂದಿದ್ರು. ಇವತ್ತಿನ ಕಾಲಕ್ಕೆ ದೈವ ಭಕ್ತಿ ಜೊತೆಗೆ ನಿಮಗೆ ದೇಶಭಕ್ತಿನೂ ಇರಬೇಕು. ವಿದ್ಯೆ ಕಲಿಯುವಲ್ಲಿ ಅತ್ಯಂತ ಶ್ರದ್ಧೆ ಆಸಕ್ತಿಯೂ ಇರಬೇಕು. ಆವಾಗ ನೀವು ಜ್ಞಾನವನ್ನು ಪಡೆದು ಒಳ್ಳೆಯ ಉದ್ಯೋಗವನ್ನು ಪಡೆದು 4 ಜನಕ್ಕೆ ದೇಶಕ್ಕೆ ಒಳ್ಳೆಯದನ್ನು ಮಾಡೋವಾಗಬೇಕು. ಒಳ್ಳೆಯದಾಗಲಿ. ನಮಸ್ಕಾರ.